ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಉಳಿದ 48 ಜೀವಗಳು. ಮುಂಬೈನಲ್ಲಿ ಸುರಿದ ಮಳೆಗೆ ಭಾರೀ ಅವಾಂತರ. ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ ಮಹಾ ವಿಮಾನ ದುರಂತದ ನೆನಪು ಮಾಸುವ ಮುನ್ನವೇ ಮತ್ತೊಂದು ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಬೆಳಗಾವಿಯಲ್ಲಿ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಮುಂಬೈಗೆ ಹೊರಟಿದ ಸ್ಟಾರ್ ಏರ್ ವಿಮಾನ ತಾಂತ್ರಿಕ ದೋಷದಿಂದ ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದ ಇಂಜಿನ್ನಲ್ಲಿ ಪೆಟ್ರೋಲ್ ಲೀಕ್ ಆಗ್ತಿದ್ದ ಹಿನ್ನೆಲೆಯಲ್ಲಿ ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡಲಾಯಿತು. ಸ್ಟಾರ್ ಏರ್ನ S5111 ವಿಮಾನವು 41 ಜನ ಪ್ರಯಾಣಿಕರನ್ನ ಹೊತ್ತು ಮುಂಬೈಗೆ ಹೊರಟಿತ್ತು. ವಿಮಾನ ಮೇಲಕ್ಕೆ ಹಾರುತ್ತಿದ್ದಂತೆ ತಾಂತ್ರಿಕ ದೋಷ ಕಂಡುಬಂದಿತು. ತಕ್ಷಣ ಪೈಲಟ್ ವಿಮಾನವನ್ನ ಲ್ಯಾಂಡ್ ಮಾಡಿದ್ರು. ಭಾರೀ ಅವಘಡದಿಂದ ಪಾರಾಗಿದ್ದಕ್ಕೆ ಪ್ರಯಾಣಿಕರು ನಿಟ್ಟುಸಿರು ಬಿಟ್ರು. ಪ್ರಯಾಣಿಕರಿಗಾಗಿ ಬೇರೆ ವಿಮಾನ ವ್ಯವಸ್ಥೆ ಮಾಡಿ ಕಳುಹಿಸಿಕೊಡಲಾಯಿತು. ಕೆಟ್ಟು ನಿಂತಿದ್ದ ಲಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ 3 ಸಾವನ್ನಪ್ಪಿ 7 ಮಂದಿ ಗಂಭೀರ ಗಾಯಗೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾವಳ್ಳಿ ಕ್ರಾಸ್ ಬಳಿ ನಡೆದಿದೆ. ಮೃತರೆಲ್ಲರೂ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನವರಾಗಿದ್ದು, ಇವರೆಲ್ಲರೂ ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೊರಟಿದ್ರು ಎಂದು ತಿಳಿದು ಬಂದಿದೆ. 2 ಮಹಿಳೆ ಮತ್ತು ಪುರುಷ ಸೇರಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೀಲವ್ವ ಹರದೊಳ್ಳಿ, ಗಿರಿಜವ್ವ ಬುದನ್ನವರ್ ಮೃತ ದುರ್ದೈವಿಗಳು. ಗಾಯಗೊಂಡ 7 ಮಂದಿ ಪ್ರಯಾಣಿಕರನ್ನ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಬಸ್ ಬಾಗಲಕೋಟೆಯಿಂದ ಮಂಗಳೂರಿಗೆ ತೆರಳುತ್ತಿತ್ತು. ಬಸ್ ಚಾಲಕನ ಅಜಾಗರೂಕತೆಯಿಂದ ಯಲ್ಲಾಪುರ ಘಟ್ಟದಲ್ಲಿ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಈ ಸಂಬಂಧ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ರಾಕ್ಷಸ ರೂಪದ ಮಳೆಗೆ ವಿಕ್ರೋಲಿಯಲ್ಲಿ ಭೂಕುಸಿತ ಸಂಭವಿಸಿ 2 ಸಾವನ್ನಪ್ಪಿ 15ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಶುಕ್ರವಾರ ರಾತ್ರಿಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಇಡೀ ಮುಂಬೈ ನಗರ ತತ್ತರಿಸಿ ಹೋಗಿದೆ. ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆಯಿಂದ ಹಾರ್ಬರ್ ಮತ್ತು ಸೆಂಟ್ರಲ್ ಲೈನ್ಗಳಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಜಲಾವೃತಗೊಂಡಿದ್ದು, ಲೋಕಲ್ ರೈಲು ಸೇವೆಗಳನ್ನು ಸ್ಥಗಿತಪಡಿಸಲಾಗಿದೆ. ಇತರೆ ರೈಲುಗಳು ವಿಳಂಬವಾಗಿದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಮುಂಬೈ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಿಸಿದೆ. ಬೆಳಗಾವಿಯ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಗದ್ದುಗೆ ಹಿಡಿಯಲು 2 ಕುಟುಂಬಗಳ ನಡುವೆ ರಾಜಕೀಯ ಸಮರ ಶುರುವಾಗಿದೆ. ಬೆಳಗಾವಿಯನ್ನ ರಾಜಕೀಯವಾಗಿ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡಿರುವಂತಹ ಪ್ರಭಾವಿ ಕುಟುಂಬಗಳಾದ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಶತಾಯಗತಾಯ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಗದ್ದುಗೆ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಮುಂದಿನ ತಿಂಗಳಲ್ಲಿ ನಡೆಯಲಿರುವ ಚುನಾವಣೆಗೆ ಈಗಾಗಲೇ ತೆರೆಮರೆಯಲ್ಲಿ ತಯಾರಿ ನಡೆಸಲಾಗುತ್ತಿದೆ. ಜಾರಕಿಹೊಳಿಯ ಕರ್ಮಭೂಮಿ ಗೋಕಾಕ್ ನಗರಕ್ಕೆ ರಮೇಶ್ ಕತ್ತಿ ಭೇಟಿ ಮಾಡಿದ್ರು. ಈ ವೇಳೆ ಜಾರಕಿಹೊಳಿ ಕುಟುಂಬದ ವಿರೋಧ ಬಣದವರು ಆಹ್ವಾನಿಸಿದ್ರು. ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ದರ್ಶನ ಪಡೆದುಕೊಂಡ್ರು. ಈ ಮೊದಲೇ ಡಿಸಿಸಿ ಬ್ಯಾಂಕ್, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ, ಕೆಇಬಿ ವಿಚಾರದಲ್ಲಿ ರಾಜಕೀಯ ಗುದ್ದಾಟ ನಡೆಸಿರುವ ಇವರು ಈಗ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಉಭಯ ಕುಟುಂಬಗಳ ನಡುವೆ ರಾಜಕೀಯ ಸಮರಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ಈ ಎಲ್ಲಾ ಬೆಳವಣಿಗೆಯಿಂದ ಜಿಲ್ಲಾ ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಸಾಲು ಸಾಲು ರಜೆ ಹಿನ್ನೆಲೆ ಕಾಫಿ ನಾಡಿಗೆ ಪ್ರವಾಸಿಗರ ದಂಡೇ ದಾಂಗುಡಿ ಇಟ್ಟಿದೆ. ಇಂದು ಏಕಕಾಲಕ್ಕೆ ಸಾವಿರಾರು ಮಂದಿ ಮುಳ್ಳಯ್ಯನಗಿರಿಗೆ ಭೇಟಿ ಕೊಟ್ಟ ಹಿನ್ನೆಲೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ದತ್ತಪೀಠ ಮಾರ್ಗದಲ್ಲಿ 4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿ ಪ್ರವಾಸಿಗರು ಪರದಾಡಿದ್ರು. ಸಂಚಾರ ದಟ್ಟಣೆ ಹೆಚ್ಚಾದ ಕಾರಣ ಸಂಚಾರ ಸುಗಮಗೊಳಿಸಲು ಪೊಲೀಸರು ಪರದಾಡಿದ್ರು. ಕೈಮರ ಚೆಕ್ ಪೋಸ್ಟ್ ನಿಂದ ಎನ್ಎಂಡಿಸಿ ವರೆಗೂ ಟ್ರಾಫಿಕ್ ಜಾಮ್ ಆಗಿ ಗಂಟೆಗಟ್ಟಲೆ ಪ್ರವಾಸಿಗರು ನಿಂತಲ್ಲೇ ನಿಂತಿದ್ದು ಕಂಡುಬಂದಿತ್ತು. ಹೀಗಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಾಗದೆ ತಾತ್ಕಾಲಿಕವಾಗಿ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿತ್ತು. ಬೆಳ್ಳಂಬೆಳಗ್ಗೆ ಗಜಪಡೆಗಳ ದಂಡು ಗಜ ಗಾಂಭೀರ್ಯವಾಗಿ ರಸ್ತೆ ದಾಟುವ ರಮಣೀಯ ದೃಶ್ಯ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಕಂಡುಬಂದಿತ್ತು. ಕಾರಿಗೆ ಅಡ್ಡಲಾಗಿ ಬಂದ ಕಾಡಾನೆಗಳ ಹಿಂಡು ನಿಧಾನವಾಗಿ ರಸ್ತೆಯನ್ನ ದಾಟಿದ್ದವು. ಇವುಗಳ ಗಜ ಗಾಂಭೀರ್ಯ ನಡಿಗೆಯ ದೃಶ್ಯವನ್ನ ಕಾರು ಚಾಲಕ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಬೇಲೂರಿನ ತಾಲೂಕಿನಲ್ಲಿರುವ ಒಂದು ಕಾಫಿ ತೋಟದಿಂದ ಮತ್ತೊಂದು ಕಾಫಿ ತೋಟಕ್ಕೆ ಸಂಚಾರ ಮಾಡುವಾಗ ಆನೆಗಳ ಹಿಂಡು ಕಂಡುಬಂದಿತ್ತು. ಸುಮಾರು ಮರಿ ಆನೆಗಳು ಸೇರಿದಂತೆ 20ಕ್ಕೂ ಹೆಚ್ಚು ಆನೆಗಳು ಸಾಲಿನಲ್ಲಿ ಶಿಸ್ತಿನ ಸಿಪಾಯಿಯಂತೆ ನಡೆದವು. ಸದ್ಯ ಈ ಎಲ್ಲಾ ಆನೆಗಳು ಬೇಲೂರು ಲಿಂಗಾಪುರ ಗ್ರಾಮದ ಬಳಿಯೇ ಬೀಡು ಬಿಟ್ಟಿದ್ದು ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಮನೆ ಮಾಡಿದೆ. ಉತ್ತರ ಭಾಗದಲ್ಲಿ ಮುಂಗಾರು ಮಳೆಯ ಬಿರುಸು ಜೋರಾಗಿರುವುದರಿಂದ ಕೃಷ್ಣೆಯ ಒಡಲಾದ ಆಲಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಭರ್ತಿಯಾಗಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಈ ಜಲಾಶಯ ಒಟ್ಟು 123 ಟಿಎಂಸಿ ಸಂಗ್ರಹಣಾ ಸಾಮರ್ಥ್ಯ ಹೊಂದಿದ್ದು ಇದೀಗ ಸಂಪೂರ್ಣ ಸಂಗ್ರಹವಾಗಿದೆ. ಪ್ರತಿನಿತ್ಯ 30,000 ಕ್ಯೂಸೆಕ್ಸ್ ನೀರು ಒಳಹರಿವು ಇದ್ದು ದಿನನಿತ್ಯ 30,000 ಕ್ಯೂಸೆಕ್ಸ್ ಹೊರಹರಿವು ಬಿಡಲಾಗುತ್ತಿದೆ. ಜಲಾಶಯ ಭರ್ತಿ ಆಗಿರುವುದರಿಂದ ಕಲ್ಯಾಣ
ಕರ್ನಾಟಕದ ಜಿಲ್ಲೆಯ ಜನರಲ್ಲಿ ಸಂಭ್ರಮ ಮನೆ ಮಾಡಿದೆ. ಭರ್ತಿಯಾಗಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ರಮಣೀಯ ದೃಶ್ಯ ಇಂದು ಕಂಡುಬಂದಿತು. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಸಂಪೂರ್ಣವಾಗಿ ತುಂಬಿ ಉಕ್ಕಿ ಹರಿತಾ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾವೀಗ ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ನಿಡಗುಂದಿ ತಾಲೂಕಿನ ಏನು ಆಲ್ಮಟ್ಟಿ ಜಲಾಶಯ ಇದೆ, ಆಲ್ಮಟ್ಟಿ ಜಲಾಶಯದಲ್ಲಿದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಏನಿದೆ ಸಂಪೂರ್ಣವಾಗಿ ಏನು ಅಂತಂದರೆ ಭರ್ತಿಯಾಗಿದೆ ಅಂತ ಹೇಳ್ಬೋದು. 123 TMC ಸಂಗ್ರಹಣ ಶಕ್ತಿಯನ್ನು ಇದು ಹೊಂದಿದೆ. ಈಗ 123 TMC ಅಷ್ಟು ಸಂಪೂರ್ಣವಾಗಿ ನೀರು ಸಂಗ್ರಹವಾಗಿದೆ. ಇನ್ನು 30,000 ಕ್ಯೂಸೆಕ್ಸ್ನಷ್ಟು ನೀರು ಏನಂತಂದರೆ ಒಳಹರಿವು ಇದ್ದರೆ, ಹೊರಹರಿವು ಕೂಡ ಅದೇ ರೀತಿ ಏನು ಅಂತಂದರೆ 30,000 ಕ್ಯೂಸೆಕ್ಸ್ನಷ್ಟು ಹೊರಗಡೆ ಬಿಡಲಾಗ್ತಾ ಇದೆ. ಇನ್ನು ಏನು ಆಗಸ್ಟ್ ತಿಂಗಳಲ್ಲೇ ಇದು 2ನೇ ವಾರದಲ್ಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕಳೆದ ವರ್ಷ ಕೂಡ ನೋಡೋದಾದರೆ ಇದೇ ರೀತಿ ಏನು ಅಂತಂದರೆ ಆಗಸ್ಟ್ ತಿಂಗಳಲ್ಲೇ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿತ್ತು. ಅದಾದ ನಂತರ ಬಾಗಿನ ಅರ್ಪಣೆ ಕೂಡ ಮಾಡಿತ್ತು. ಈ ಒಂದು ಕೊನೆಯ ವಾರದಲ್ಲಿ ಕೂಡ ಏನು ಅಂತಂದರೆ ಈ ಬಾರಿ ಕೂಡ ಒಂದು ಖುದ್ದಾಗಿ CM DCM ಸೇರಿದಂತೆ ಅನೇಕ ಸಚಿವರು ಬಂದು ಒಂದು ಬಾಗಿನ ಅರ್ಪಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ.